ಇನ್ನು KPSC ಅವರಿಗೆ ಒಂದು ಪರೀಕ್ಷೆ ನಡೆಸುವ ಯೋಗ್ಯತೆ ಇಲ್ವಾ ಅಂತ ಅನ್ಸುತ್ತೆ. ಮೇಲಿಂದ ಮೇಲೆ ಒಂದು ಸರ್ತಿ ಎರಡು ಸರ್ತಿ ಸರಿ ಮೇಲಿಂದ ಮೇಲೆ ತಪ್ಪುಗಳಾಗ್ತಾ ಇದೆ. KPSC ಇಂದ KAS ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತೆ ಎಡವಟ್ಟಾಗಿದೆ. ಇವತ್ತು ನಡೆದಿರ್ತಕ್ಕಂಥದ್ದು ಮರುಪರೀಕ್ಷೆ. ಈ ಹಿಂದೆನೂ ಆಗಿತ್ತು, ಆಗಸ್ಟ್ 27ನೇ ತಾರೀಕು. ಇದು ಮರುಪರೀಕ್ಷೆಯಲ್ಲಿ ಮತ್ತೆ KPSC ಅವಾಂತರ ಮಾಡಿಕೊಂಡಿದೆ. 2023-24ನೇ ಸಾಲಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಅಕ್ಷರಗಳ ಲೋಪದೋಷಗಳು ಕಂಡು ಬಂದಿದೆ. 3ರಿಂದ 5 ಪ್ರಶ್ನೆಗಳು ಕನ್ನಡ ಅನುವಾದ ಮಾಡುವಲ್ಲಿ ಲೋಪ ಆಗಿದೆಯಂತೆ. ಹಾಗಾಗಿ ಪರೀಕ್ಷಾರ್ಥಿಗಳು KPSC ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಮೊದಲ ಪೇಪರ್ 1 ಸಾಮಾನ್ಯ ಜ್ಞಾನ 1B ಸಿರೀಸ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಈಗ ಲೋಪಗಳು ಕಂಡು ಬಂದಿದೆ. ಕಳೆದ ಆಗಸ್ಟ್ 27ರಂದು ನಡೆದಿದ್ದ ಪರೀಕ್ಷೆಯಲ್ಲೂ ಕೂಡ ಇದೇ ರೀತಿ ಎಡವಟ್ಟಾಗಿ ಅದನ್ನು ಮರುಪರೀಕ್ಷೆ ಮಾಡಲಾಗಿತ್ತು. ಏನಪ್ಪ ಒಂದು ಕ್ವಶನ್ SSLC PUC ಕ್ವಶನ್ ಪೇಪರ್ಗಳೇ ಚೆನ್ನಾಗಿರುತ್ತವೆ. ಒಂದು ತಪ್ಪುಗಳಿಲ್ದೇ ಎಕ್ಸಾಮ್ನ ನೀಟಾಗಿ ಕಂಡಕ್ಟ್ ಮಾಡ್ತಾರೆ. ಈ KAS ಅಂತ ಎಕ್ಸಾಮಿನೇಷನ್ನಲ್ಲೂ ಕೂಡ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀಟಾಗಿ ಇವರಿಗೆ ಮುದ್ರಿಸೋಕ್ಕಾಗಲ್ಲ ಅಂದರೆ ಯಾರು ಇದನ್ನೆಲ್ಲ ಹ್ಯಾಂಡ್ಲ್ ಮಾಡೋರು? ಯಾರು ಈ ಪ್ರೂಫ್ ರೀಡಿಂಗ್ ಮಾಡೋರು? ಪ್ರಶ್ನೆ ಪತ್ರಿಕೆ ಪ್ರೂಫ್ ರೀಡಿಂಗ್ ಆಗಬೇಕಲ್ಲ, ಯಾರು ಮಾಡೋರು? ಯಾರು ಏನು ಕಣ್ಣು ಮುಚ್ಕೊಂಡು ಪ್ರಿಂಟ್ ಕಳಿಸ್ಬಿಡ್ತಾರಾ ಅಂತ? ಒಂದು ಪ್ರಿಲಿಮ್ಸ್ ಎಕ್ಸಾಮ್ ನಡೀತಾ ಇದೆ. ಈ ಪ್ರಿಲಿಮ್ಸ್ ಎಕ್ಸಾಮು ಇದು ಮರುಪರೀಕ್ಷೆ ಇವತ್ತು. ಯಾಕಂದರೆ ಈಗಾಗಲೇ ಒಂದು ಪರೀಕ್ಷೆ ಏನಾಗಿತ್ತು ಪ್ರಿಲಿಮ್ಸ್ ಎಕ್ಸಾಮು, ಅದರೊಳಗಡೆ ಸುಮಾರು 20ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳಲ್ಲಿ ಲೋಪ ಆಗಿ ಅನುವಾದ ತಪ್ಪಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡಿಗರೆಲ್ಲ ಹೋರಾಟ ಮಾಡಿದ ದೆಸೆಯಿಂದಾಗಿ ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಮರುಪರೀಕ್ಷೆಗೆ ಆದೇಶವನ್ನು ಮಾಡಿತ್ತು. ಅದರಂತೆ ಇವತ್ತು ಏನು 29ನೇ ತಾರೀಕು ಪರೀಕ್ಷೆ ನಡೆದಿದೆ, ಈ ಪರೀಕ್ಷೆಯಲ್ಲಿ ಕೂಡ KPSC ಅದೇ ತಪ್ಪನ್ನು ಮಾಡಿದೆ. ಏನಿವರು ಕರ್ನಾಟಕದಲ್ಲಿ ಯಾರು ಬುದ್ಧಿವಂತರಿಲ್ವಾ, ಸಂವಿಧಾನ ತಜ್ಞರಿಲ್ವಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಸಂವಿಧಾನದ ಮೇಲೆ ಕೇಳಿದಂಥ ಪ್ರಶ್ನೆಗಳನ್ನು ಇವರು ಗೂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡೆಯೋಣ. ಪ್ರಕಾಶ್, SSLC PUC ಪ್ರಶ್ನೆ ಪತ್ರಿಕೆಗಳೇ ವಾಸಿ, ಸ್ವಲ್ಪ ಚೆನ್ನಾಗಿ ಮುದ್ರಿಸ್ತಾರೆ. ಒಂದು KPSC ಅವರು KAS ಎಕ್ಸಾಮ್ ಪ್ರಿಲಿಮ್ಸ್ನ ಕರೆಕ್ಟಾಗಿ ಕಂಡಕ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಇವ್ರಿಗೊಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋ ಯೋಗ್ಯತೆ ಇಲ್ವಾ ಅಂತ ಪ್ರಶ್ನೆ ಮೂಡುತ್ತೆ. ಮೇಲಿಂದ ಮೇಲೆ ಈ ರೀತಿ ತಪ್ಪುಗಳಾಗ್ತಿರೋದು ಯಾಕೆ? ಯಾರು ಇದೆಲ್ಲದಕ್ಕೂ ಉತ್ತರದಾಯಿತ್ವ ಅಂತ? ಖಂಡಿತವಾಗ್ಲೂ ಕೂಡ ಈ ಹಿಂದೆ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆ ರಚನೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಕನ್ನಡದ ಅಕ್ಷರಗಳು ಲೋಪದೋಷ ಆಗಿದ್ದು ಸರಿಯಾಗಿ ಅರ್ಥ ಕೂಡ ಆಗ್ತಾ ಇರಲಿಲ್ಲ, ನಾನಾರ್ಥಗಳನ್ನು ಸೂಚಿಸ್ತಾ ಇತ್ತು. ಸೊ ಅದೇ ಕಾರಣಕ್ಕಾಗಿ ಮತ್ತೆ ಮರುಪರೀಕ್ಷೆಯನ್ನು ನಡೆಸಲಾಗಿತ್ತು. ಆದರೆ ಅದೇ ಮತ್ತೆ ಮರುಪರೀಕ್ಷೆ ನಡೆದಂಥ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕನ್ನಡದ ಅಕ್ಷರಗಳ ಲೋಪದೋಷ ಆಗಿದೆ. ಸೊ ಇದು ಕನ್ನಡದ ಸಂಸ್ಥೆ ಕನ್ನಡದ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸೋದಕ್ಕೆ ಇವರಿಂದ ಆಗ್ತಾ ಇಲ್ಲ. ಸಾಕಷ್ಟು ಅವಾಂತರಗಳು, ಸಾಕಷ್ಟು ಎಡವಟ್ಟುಗಳು, ಅಕ್ಷರ ದೋಷಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ವಿಪರ್ಯಾಸ. ನೆಟ್ಟಗೆ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸೋದಕ್ಕೆ ಇವರಿಗೆ ಯೋಗ್ಯತೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. KPSCಯ ಈ ಒಂದು ತನ್ನ ಇತಿಹಾಸದಲ್ಲಿಯೇ ಅತ್ಯಂತ ಕೆಟ್ಟ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧ ಮಾಡಿರುವಂಥದ್ದು ಇದೇ ಮೊದಲ ಬಾರಿಗೆ. ಸೊ 2 ಬಾರಿ ಅಂದರೆ ಇದು 2ನೇ ಬಾರಿಗೆ ಪೂರ್ವಭಾವಿ ಪರೀಕ್ಷೆಗೆ ಬರೆದ್ರೂ ಕೂಡ, ಅಂದರೆ ಅವಕಾಶವನ್ನು ಕಲ್ಪಿಸಿದ್ರು ಕೂಡ ಅದರಲ್ಲಿ 3ರಿಂದ 5 ಪ್ರಶ್ನೆಗಳ ತನಕಲೂ ಕೂಡ ಸಾಕಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡಿದೆ. ಕನ್ನಡದಿಂದ ನೇರವಾಗಿ ಅಂದರೆ ಇಂಗ್ಲೀಷು ಕ್ವಶನ್ಸ್ಗಳನ್ನು ಕನ್ನಡಕ್ಕೆ ಅನುವಾದ ಮಾಡಲಾಗಿದೆ. ಅದು ಕನ್ನಡದಲ್ಲಿ ಬೇರೆ ಬೇರೆ ನಾನಾರ್ಥಗಳನ್ನು ಸೂಚಿಸುತ್ತೆ. ಸೊ ಹೀಗಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಯಾರೆಲ್ಲ ಇದ್ದರು ಅವರಿಗೆ ಈ ಒಂದು ಪ್ರಶ್ನೆಗಳು ಕೂಡ ಅರ್ಥ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ಬರೆದಿರುವಂತಹ ಉತ್ತರಗಳು ತಪ್ಪಾಗ್ಬೋದು ಅನ್ನುವಂತಹ ಆತಂಕದಲ್ಲಿದ್ದಾರೆ. ಸೊ ಹೀಗಾಗಿ ಈಗಾಗಲೇ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಕೂಡ ಬರೆಯೋದಕ್ಕೆ ಒಂದು ಅಭಿಯಾನವನ್ನು ಕೂಡ ಶುರು ಮಾಡಿದ್ದಾರೆ. ಅಭ್ಯರ್ಥಿಗಳ ಆತಂಕದ ಬಗ್ಗೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಕನ್ನಡದ ಪ್ರಶ್ನೆ ಪತ್ರಿಕೆಯಲ್ಲಿ ಏನೆಲ್ಲ ಲೋಪ ಆಗಿದೆ ಅದನ್ನು ಸರಿ ಆಗಬೇಕು ಅನ್ನುವಂಥದ್ದು ಅಭ್ಯರ್ಥಿಗಳೇನು ಆಗ್ರಹ ಮಾಡಿದ್ರು ಅದಕ್ಕೆ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಒಂದು ರೀತಿಯಲ್ಲಿ ಪದೇ ಈ ರೀತಿಯ ಎಡವಟ್ಟುಗಳನ್ನು ಮಾಡಿಕೊಳ್ತಾ ಇರೋದ್ರಿಂದಾಗಿ ಗ್ರಾಮೀಣ ಭಾಗದ ಅದರಲ್ಲಿ ಕೂಡ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ಭವಿಷ್ಯಕ್ಕೆ ಒಂದು ರೀತಿಯಲ್ಲಿ ಆತಂಕವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು KPSC ಕೂಡ ಮಾಡ್ತಾ ಇದೆ. ಸೊ ಇದಕ್ಕೆ ಇನ್ನೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ ಯಾಕೆ ಹೀಗಾಯಿತು ಅನ್ನುವಂಥದ್ದನ್ನು. ಸೊ ಈ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವಂಥ ಸಂದರ್ಭದಲ್ಲಿ ಆಯಾ ಭಾಷೆಯ ತಜ್ಞರ ಒಂದು ಸಮಿತಿ ಇರುತ್ತೆ, ತಂಡ ಇರುತ್ತೆ. ಸೊ ಅವರ ಸಮ್ಮುಖದಲ್ಲೇ ಈ ಪ್ರಶ್ನೆ ಪತ್ರಿಕೆಗಳ ಸಿದ್ಧತೆ ಆಗುತ್ತೆ. ಆದರೆ ಹಾಗಿದ್ರೂ ಕೂಡ ಇದು ಕಣ್ತಪ್ಪಿನಿಂದ ಆಯಿತಾ ಅಥವಾ ಟ್ರಾನ್ಸ್ಲೇಟ್ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಸೂಚಿಸುವಂತೆ ಮಾಡಿದ್ರ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಸೊ KPSC ಇಂದ ಏನೆಲ್ಲ ಎಡವಟ್ಟುಗಳಾಗಿದೆ ಆ ಎಡವಟ್ಟುಗಳಿಗೆ ಇದೀಗ ಆಡಳಿತ ಮಂಡಳಿನೇ ಒಂದು ಸ್ಪಷ್ಟನೆ ಕೊಡಬೇಕಾಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಪ್ರಕಾಶ್. ಆದರೂ ತೀರಾ
ನಾಚಿಕೆಗೇಡಿನ ಸಂಗತಿ. ಮಾತೆತ್ತಿದ್ರೆ ಕನ್ನಡ ಭಾಷೆಯ ಅಳಿವು ಅಂತೆಲ್ಲ ಮಾತಾಡ್ತಾರೆ. ಕರೆಕ್ಟಾಗಿ ತಪ್ಪಿಲ್ಲದಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮುದ್ರಿಸೋದಕ್ಕೆ ಇವ್ರ ಕೈಲಿ ಆಗಿಲ್ಲ.